ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕಣ್ಮನ ಸೆಳೆದ ಶ್ರೀ ಯೋಗ ಮುನೇಶ್ವರ ಸ್ವಾಮಿಯ ಅಲಂಕಾರ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ಬೆಳೆ ಹಾನಿಯಿಂದ ನಷ್ಟಕ್ಕೀಡಾಗುತ್ತಿದ್ದ ರೈತರು ಸಂಕಷ್ಟ ಅರಿತು ಫಸಲ್ ಭೀಮಾ ಯೋಜನೆ ಜಾರಿ, 1.5 ಲಕ್ಷ ಕೋಟಿ ಬೆಳೆ ವಿಮೆ ನೀಡಿರುವ ಕೇಂದ್ರ ಸರ್ಕಾರ. ಕೈಗೆ ಬಂದಿದ್ದ ರಾಗಿ ಫಸಲು, ಜಡಿ ಮಳೆಯಿಂದ ಬೆಳೆ ಹಾನಿ, ರೈತರನ್ನು ಸಂಕಷ್ಟಕ್ಕೆ ದೂಡಿದ ಫೆಂಗಾಲ್ ಚಂಡಮಾರುತ. ಅದ್ಧೂರಿ ಕನ್ನಡ ರಾಜ್ಯೋತ್ಸವ, ತಾಲೂಕಿನಾದ್ಯಂತ ಪಸರಿಸಿದ ಕನ್ನಡದ ಕಂಪು, ಹಲ್ಚಲ್ ಸೃಷ್ಟಿಸಿದ ಲವ್ ರೆಡ್ಡಿ ಜೋಡಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಗಿರಿಜಾ ಕಲ್ಯಾಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟಹಳ್ಳಿ ಗ್ರಾಮದ ಬಳಿ ಇರುವ ಪಂಚನದಿ ಕ್ಷೇತ್ರದ ಪ್ರಸಿದ್ಧಿಯಾದ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಕ ಗಣಪತಿ, ಮಹಾಬಲೇಶ್ವರ, ಪ್ರಸನ್ನಾಂಬಿಕಾ, ನಾಗಸುಬ್ರಹ್ಮಣ್ಯ, ಪಂಚಮುಖಿ ಆಂಜನೇಯ, ಶನೀಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಅಲ್ಲದೆ ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು, ಭಾನುವಾರ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಗಿರಿಜಾ ಕಲ್ಯಾಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಜೆ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ವಿಶೇಷವಾದಂತಹ ಭಗವಂತನ ಸಾನ್ನಿಧ್ಯದಲ್ಲಿ ಕಾರ್ತಿಕ ಮಾಸ ಬರೋದೇ ವಿಶೇಷ. ಮಾಸ ಪೂಜೆಗಳು ಅಂತ ಆಗಮಶಾಸ್ತ್ರದಲ್ಲಿ ಹೇಳುತ್ತೆ. ಒಂದೊಂದು ಮಾಸದಲ್ಲಿ ಒಂದೊಂದು ದ್ರವ್ಯಗಳಿಂದ ಭಗವಂತನನ್ನು ಆರಾಧನೆ ಮಾಡಿದ್ರೆ ಕೋರಿದ ಇಷ್ಟಾರ್ಥ ಫಲಗಳು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಯಾವ ದ್ರವ್ಯದಿಂದ ಪೂಜೆ ಮಾಡಬೇಕು ಅಂದರೆ ದೀಪಗಳಿಂದ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕಾರ್ತಿಕ ದೀಪ ಅಂತ ವಿಶೇಷ. ಅಂಥ ಒಂದು ಕಾರ್ತಿಕ ಮಾಸದ ಕೊನೆಯ ದಿನವಾದಂತಹ ಈ ಅಮಾವಾಸ್ಯೆ ಮುಗಿದ ತಕ್ಷಣ ಪ್ರತಿಪತ್ ಶುರುವಾಗುತ್ತೆ. ಅಲ್ಲಿಂದ ಮಾರ್ಗಶಿರ ಮಾಸ ಶುರುವಾಗ್ಬಿಡುತ್ತೆ. ಇವತ್ತು ಕೊನೆಯ ದಿನವಾದಂಥ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡುವಂತಹ ಬಹಳ ಪ್ರಶಸ್ತವಾದಂಥ ದಿನ. ಈ ಒಂದು ಮಹಾಕ್ಷೇತ್ರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದ ಮಧ್ಯದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಯೋಗ ಮುನೇಶ್ವರನ ಸಾನ್ನಿಧ್ಯ ಇಲ್ಲಿ ಬಹಳ ವಿಶೇಷವಾಗಿದೆ. ಆ ಪರಮಾತ್ಮ ಬಂದು ಕುಳಿತುಕೊಂಡ ತಕ್ಷಣ ಸಕಲ ದೇವತೆಗಳಿಗೆ ಇಲ್ಲಿ ಸಾನ್ನಿಧ್ಯ ಪ್ರಾಪ್ತಿಯಾಗಿದೆ. ಯಾವ ರೀತಿ ಅಂತಂದರೆ, ನಮ್ಮ ಈ ಭೂಮಿಗೆ ಭಾರತ ಭೂಮಿ ಅಥವಾ ಭರತ ಭೂಮಿ ಅಂತ ಕರೀತಾರೆ. ಭರತ ಚಕ್ರವರ್ತಿ ಆಳಿ ಈ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂದಿದೆ. ಹಾಗಾಗಿ ಭಾರತ ಒಂದು ಭೂಮಿಗೆ ಮೊದಲು ದೇವತೆ ಯಾರು ಅಂದರೆ ಭಾರತ ಮಾತೆ ಅಂತ. ಕಾಶಿಯಲ್ಲಿ ಮಾತ್ರ ಈ ದೇವಾಲಯ ಇರೋದು, ಭಾರತ ಮಾತೆಯ ದೇವಾಲಯ. ಅದು ಬಿಟ್ಟರೆ ಈ ಯೋಗ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಪ್ರವೇಶ ಆದ ತಕ್ಷಣ ಕಾಣೋದು ದೇವಸ್ಥಾನ ಯಾವುದಪ್ಪ ಅಂದರೆ ಭಾರತ ಮಾತೆಯ ಸನ್ನಿಧಾನ. ಅಮ್ಮನವರ ಅನುಗ್ರಹ ಇಲ್ಲದೆ ಭಾರತದಲ್ಲಿ ಹುಟ್ಟೇ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳೆಲ್ಲ ಭಗವಂತನ ಕುರಿತು ತಪಸ್ಸು ಮಾಡ್ತಾರಂತೆ. ಭಗವಂತ ಪ್ರತ್ಯಕ್ಷ ಆಗಿ ದೇವತೆಗಳಪ್ಪ ನಿಮಗೇನು ವರ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಆ ದೇವತೆಗಳೆಲ್ಲ ಹೇಳ್ತಾರಂತೆ, ಭಾರತದಲ್ಲಿ ನಾವು ಒಂದೇ ಒಂದು ಸಲ ಹುಟ್ಟಬೇಕು ಅಂತ. ಅಂಥ ಒಂದು ದೇವತೆಗಳು ತಪಸ್ಸು ಮಾಡುವಂಥ ಈ ಭೂಮಿ, ಭಾರತ ಭೂಮಿಯಲ್ಲಿ ಮೊದಲನೇದಾಗಿ ಭಾರತ ಮಾತೆಯ ದೇವಾಲಯ ನಮಗೆ ಗೋಚರವಾಗುತ್ತೆ. ಎದುರುಗಡೆ ಅಮ್ಮನವರು ಕಾಣ್ತಾರೆ. ಅದಾದ ತಕ್ಷಣ ಯೋಗ ಮುನೇಶ್ವರ ಪ್ರಧಾನ ದೇವರಾಗಿದ್ದಾನೆ. ಇಲ್ಲಿ ಯೋಗ ಭಾಗ್ಯಗಳನ್ನು ಅನುಗ್ರಹ ಮಾಡ್ತಕ್ಕಂಥ ಕ್ಷೇತ್ರ ಇದು. ಹಾಗಾಗಿ ಇಲ್ಲಿ ಯಾರು ಬರ್ತಾರೆ ಭಗವಂತನ ಸಾನ್ನಿಧ್ಯಕ್ಕೆ ಅವರೇ ಸ್ವಯಂ ಆಗಿ ಪೂಜೆ ಮಾಡ್ಬೋದು. ಕಾಶಿಯಲ್ಲಿ ನೀವೆಲ್ಲ ನೋಡಿದ್ದೀರ, ಜ್ಯೋತಿರ್ಲಿಂಗಗಳಲ್ಲಿ ದೇವರನ್ನು ಮುಟ್ಟಿ ಯಾವ ರೀತಿ ಆರಾಧನೆ ಮಾಡುವಂಥ ಯೋಗ ಭಾಗ್ಯಗಳಿದೆಯೋ ಆ ಒಂದು ಮಹಾ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿದೆ. ಯೋಗ ಮುನೇಶ್ವರರು ಪ್ರಧಾನನಾಗಿ ಬಂದು ಇಲ್ಲಿ ಕುಳಿತು ಎಲ್ಲ ದೇವತೆಗಳನ್ನು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ದಿವ್ಯ ಬೃಹದೇಶ್ವರ ದೇವಾಲಯ ಇದೆ. ಕೆಳಗಡೆ ಮೂಲದಲ್ಲಿ ಬ್ರಹ್ಮದೇವರಿದ್ದಾರೆ, ಚತುರ್ಮುಖ ಬ್ರಹ್ಮ ಇದ್ದಾನೆ, ಮಧ್ಯಭಾಗದಲ್ಲಿ ಮಹಾವಿಷ್ಣು ಇದ್ದಾರೆ, ಕೊನೆಯಲ್ಲಿ ಪರಮೇಶ್ವರ ಲಿಂಗ ಇದೆ. ಈ ರೀತಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯ. ಯಜಮಾನರು ತುಂಬ ಭಕ್ತಿ ಶ್ರದ್ಧೆ, ಮಂಜುನಾಥ್ ಅವರು ಅದ್ಭುತವಾದಂಥ ಒಂದು ಹಿಂದೂ ಸನಾತನ ಧರ್ಮವನ್ನು ಪ್ರತಿನಿಧಿಸುವಂಥ ಒಂದು ಕ್ಷೇತ್ರವಾಗಬೇಕು ಅಂತೇಳಿ ಈ ಕ್ಷೇತ್ರವನ್ನು ಮಾಡಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ನಾವು ಪುರೋಹಿತರು KR ಪುರಮಿಂದ ಬಂದಿದ್ದಾರೆ, ಒಬ್ಬರು ಚಿಂತಾಮಣಿಯಿಂದ ಕೌಶಿಕ್ ಶರ್ಮಾ ಅಂತ ಬಂದಿದ್ದಾರೆ, ಚಂದ್ರಕಾಂತ್ ಅಂತ ಅವರು ನಮ್ಮನೇಲಿ ಕರೆಸಿದ್ದಾರೆ. ಅವರು ತುಂಬ ವರ್ಷಗಳಿಂದ ಇಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಆಪ್ತ ಸ್ನೇಹಿತರಾದಂಥ ಚಂದ್ರಕಾಂತ್ ಶರ್ಮಾ ಅವರು, ಹಾಗೆ ನಾವು ಲಕ್ಷ್ಮೀಪತಿ ಶರ್ಮಾ ಅಂತ KR ಪುರಮಿಂದ ಬಂದಿದ್ದೇವೆ. ಈಗ ಅನೇಕ ವೆಂಕಟಾಚಲಪತಿ ಶರ್ಮಾ ಅಂತ ಬಂದಿದ್ದಾರೆ, ಅವರು ಕೃಷ್ಣರಾಜಪುರದಿಂದ ಬಂದಿದ್ದಾರೆ. ಮತ್ತು ಇಲ್ಲಿ ಅನೇಕ ವಿಧವಾದಂತಹ ಭಕ್ತಾದಿಗಳು ಕೂಡ ಭಗವಂತನ ಸಾನ್ನಿಧ್ಯದಲ್ಲಿ
ಸೇವೆ ಮಾಡ್ತಾ ಇದ್ದಾರೆ. ಇವತ್ತಿನ ಸೇವೆಗಳೇನಪ್ಪ ಅಂದರೆ ಪ್ರಾತಃ ಕಾಲದಲ್ಲಿ ಎಲ್ಲ ದೇವಾಲಯ ಶುದ್ಧೀಕರಣವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇವೆ. ಸ್ವರ್ಣಲೇಖಾಂಕಿತವಾದಂತಹ ಲಿಂಗಕ್ಕೆ ಪರಮೇಶ್ವರನಿಗೆ ಆರಾಧನೆ ಆಗಿದೆ. ಎಲ್ಲ ದೇವತೆಗಳಿಗೆ ಮೂಲ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಆಗಿದೆ. ಈ ಮಂಟಪದಲ್ಲಿ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಲೋಕಕ್ಕೆ ಮಂಗಳವಾದಂತಹ ಒಂದು ದಿವ್ಯವಾದಂತಹ ಸೇವೆ. ಹಿಮವದ್ರಾಜನಾಗಿರ್ತಕ್ಕಂತಹ ಪರ್ವತರಾಜನು ತನ್ನ ಮಗಳಾಗಿರ್ತಕ್ಕಂಥ ಪಾರ್ವತಿಯನ್ನು ಕೊಟ್ಟು ಶಿವನಿಗೆ ಕಲ್ಯಾಣ ಮಾಡಿರ್ತಕ್ಕಂಥ ಸೇವೆ ಇದು. ಒಂದು ಕಾರ್ತೀಕ ಮಾಸದ ಅಮಾವಾಸ್ಯೆಯ ದಿನ ಎಲ್ಲ ಲೋಕಕ್ಕೆ ಮಂಗಳವಾಗಲಿ, ಲೋಕದಲ್ಲಿರ್ತಕ್ಕಂಥ ಜನ ಎಲ್ಲ ಸುಭಿಕ್ಷವಾಗಿರಲಿ, ಕಾಲ ಕಾಲಕ್ಕೆ ಮಳೆ ಬರಲಿ, ಬೆಳೆ ಆಗಲಿ, ಆನಂದ ಬರಲಿ ಅಂತೇಳಿ ಗಿರಿಜಾ ಕಲ್ಯಾಣವನ್ನು ಆಯೋಜನೆ ಮಾಡಿದ್ದೇವೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯದ ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ ಬಿಕೆ ಮಂಜುನಾಥ್ ಸ್ವಾಮಿ ಮಾತನಾಡಿ, ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರ ಮುಂದುವರಿಯುತ್ತಿದೆ. ದೇವರ ಪವಾಡಿಗಳಿಂದಲೇ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ದಾರಿ ತೋರಿಸಿದೆ. ಭಾನುವಾರ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಜೆ ಲಕ್ಷ ದೀಪೋತ್ಸವ ಅದ್ಧೂರಿಯಾಗಿ ನೆರವೇರಿಸಲಾಗುತ್ತಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದು ಹೇಳಿದರು. सिद्धि बुद्धि शक्ति समेत महागणपति की, विघ्नेश्वर महाराज की, विनायक भगवान की, महागणपति महाराज की. प्रार्थना करिಸಿ ಇಷ್ಟೊತ್ತು ಗಣಪತಿ ಪೂಜೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ದೀಪೋತ್ಸವವನ್ನು ಕಾರ್ತೀಕ ಮಾಸದ ಕೊನೆಯ ಅಮಾವಾಸ್ಯೆ ದಿವಸ ಹಮ್ಮಿಕೊಂಡಿದ್ದೇವೆ. ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕೌಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿಗೆ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ. ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಗಿರಿಜಾ ಕಲ್ಯಾಣ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ನಾವು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷನೂ ದೀಪಾವಳಿಗೆ ದೀಪೋತ್ಸವ ಮಾಡ್ತೀವಿ. ಕಿರಿ ದೀಪಾವಳಿಗೆ ಭಾಳ ವಿಜೃಂಭಣೆಯಿಂದ ದೀಪೋತ್ಸವ ಸಂಜೆ 5 ಗಂಟೆಗೆ ಇವತ್ತು ಭಾಳ ವಿಜೃಂಭಣೆಯಿಂದ ದೀಪೋತ್ಸವವನ್ನು ಮಾಡ್ತೀವಿ. ಬೆಳಗ್ಗೆ ಯೋಗಮುನೇಶ್ವರನಿಗೆ, ಮಹಾಬಲೇಶ್ವರನಿಗೆ, ಪಾರ್ವತಿ ದೇವಿಗೆ, ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇದಿಕೆಗೆ ಬಂದಿದೆ. ಭಕ್ತಾದಿಗಳು ಮಳೆ ಇದ್ದರೂ ಸಮೇತ ಭಕ್ತಾದಿಗಳು ನೀವೇ ನೋಡ್ಬೋದು, ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ. ಮಳೆಯಲ್ಲೂ ಸಮೇತ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು. ಸಂಜೆ ತುಂಬ ಸೇರ್ತಾರೆ ದೀಪೋತ್ಸವಕ್ಕೆಲ್ಲ, ಎಲ್ಲ ಭಕ್ತಾದಿಗಳು ಬರ್ತಾರೆ. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಸಾವಿರಾರು ಭಕ್ತಾದಿಗಳು ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇಲ್ಲಿಗೆ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತಿವೆ. ಹಲವು ದೇವರುಗಳು ಒಂದೆಡೆ ನೆಲೆಸಿರುವ ಏಕೈಕ ದೇವಾಲಯ ಎಂದರೆ ಅದು ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯವಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಂತಹ ಮಹತ್ವದ ಯೋಜನೆಯನ್ನು ಜಾರಿ ಮಾಡಿ 1.5 ಕೋಟಿ ರೈತರಿಗೆ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೆಳೆ ವಿಮೆ ನೀಡಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಲುಪುವಂತೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿ ಮಾಡಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಬಡವರ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗಳಿಗಾಗಿ ಒಬ್ಬ ವ್ಯಕ್ತಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಗಳವರೆಗೆ ವೆಚ್ಚ ಭರಿಸುತ್ತಿದೆ. ಇದರಿಂದ ಬಡವರು, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ. ಅಲ್ಲದೆ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಗಳನ್ನು ಒದಗಿಸುವ ಜನೌಷಧಿ ಕೇಂದ್ರಗಳನ್ನು ದೇಶದಾದ್ಯಂತ ತೆರೆಯಲಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ರೈತರಿಗೆ ಬೆಳೆ ನಷ್ಟದಿಂದಾಗುವ ಆರ್ಥಿಕ ಹೊರೆ ತಪ್ಪಿಸಲು ಫಸಲ್ ಬಿಮಾ ಯೋಜನೆ ಜಾರಿ ಮಾಡಿದ್ದು, ಈ ಯೋಜನೆಯ ಮೂಲಕ ದೇಶದ 1.5 ಕೋಟಿ ರೈತರಿಗೆ 1.5 ಲಕ್ಷ ಕೋಟಿ ರೂಪಾಯಿಗಳನ್ನು ಬೆಳೆ ವಿಮೆ ಪರಿಹಾರವಾಗಿ ನೀಡಿದೆ.
ಗ್ರಾಮೀಣ ಪ್ರದೇಶಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಲು ಅಧಿಕಾರಿಗಳು ಮತ್ತು ಗ್ರಾಮಗಳ ಮುಖಂಡರು ಮುಂದಾಗಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಚಾಕವೇಲು ಗ್ರಾಮ ಪಂಚಾಯಿತಿಯ ವಡ್ಡಿವಾಂಡ್ಲಪಲ್ಲಿ ಗ್ರಾಮದ ಬಳಿಯ ಸ್ಮಶಾನ ಜಮೀನನ್ನು ಕೆಲ ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಭೂ ಕಬಳಿಕೆಗೆ ಮುಂದಾಗಿರುವುದಾಗಿ ಗ್ರಾಮದ 160 ಪರಿಶಿಷ್ಟ ಸಮುದಾಯದ ಕುಟುಂಬಗಳು ಸಂಸದರಿಗೆ ಅಹವಾಲು ಸಲ್ಲಿಸಿದಾಗ ಸ್ಥಳದಲ್ಲೇ ಇದ್ದ ರಾಜಸ್ವ ನಿರೀಕ್ಷಕ ಈಶ್ವರರನ್ನ ಕರೆದು ಸಮಸ್ಯೆಯನ್ನ ಶೀಘ್ರವೇ ಬಗೆಹರಿಸುವಂತೆ ಸೂಚಿಸಿದರು. ಬಾಗೇಪಲ್ಲಿ ಕ್ಷೇತ್ರ ಚಾಕ್ವೇಲ್ ಗ್ರಾಮ ಪಂಚಾಯಿತಿಯಿಂದ ಆರಂಭ ಮಾಡಿದೆ. ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಅವರ ಕಷ್ಟ ಸುಖಗಳನ್ನು ವಿಚಾರಿಸುವಂಥ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಈ ಗ್ರಾಮಗಳಲ್ಲಿ ಆಗ್ತಾ ಇದೆಯಾ ಇಲ್ವಾ ಅನ್ನೋವಂಥದ್ದು ಕೂಡ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ಯಾವ ರೀತಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವರ ದೃಷ್ಟಿಯಲ್ಲಿ ತಂದು ಏನು ಸಾಧ್ಯ ಆಗ್ತದೆ ಅದನ್ನು ತಕ್ಷಣ ಅಲ್ಲೇ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅವರಿಗೆ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದ ಅನುದಾನಗಳೇನಾದರೂ ಆಗಬೇಕು ಅಂತಿದ್ದರೆ ಯಾವುದೇ ಕಾಮಗಾರಿ ಆ ಒಂದು ಅರ್ಜಿಗಳನ್ನು ಕೂಡ ತೆಗೆದುಕೊಳ್ಳಬೇಕು. ಒಟ್ಟಾರೆಯಾಗಿ ಅಭಿವೃದ್ಧಿಗೆ ಬಾಗೇಪಲ್ಲಿ ಅತ್ಯಂತ ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ. ಗಡಿಭಾಗದ ಒಂದು ತಾಲೂಕಾಗಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ಒಂದು ಶಕ್ತಿಯನ್ನ ಪುಷ್ಟಿಯನ್ನ ಮತ್ತು ಅಭಿವೃದ್ಧಿಯ ಒಂದು ಅನುಷ್ಠಾನ ಆಗಬೇಕಾಗಿರೋದ್ರಿಂದ ನಾನು ಇಲ್ಲಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಟಿ ಕೋನಪ್ಪರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಿವಿ ಕೃಷ್ಣಾರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟರೆಡ್ಡಿ, ಡೈರಿ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ, ಸೊಸೈಟಿ ಅಧ್ಯಕ್ಷ ಜೆಪಿ ರೆಡ್ಡಿ, ಜೆಡಿಎಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಬರದ ನಾಡು ಎಂದು ಖ್ಯಾತಿಯಾಗಿರುವ ಆ ಜಿಲ್ಲೆಯ ರೈತರು ರಾಗಿಯ ಬೆಳೆಯ ಮೇಲೆ ಅವಲಂಬಿತರಾಗಿದ್ದು, ಈ ವರ್ಷ ಉತ್ತಮ ಮಳೆ ಬೆಳೆಯಾಗಿ ಖುಷಿಯಲ್ಲಿದ್ದ ರೈತರಿಗೆ ಫೆಂಗಾಲ್ ಚಂಡಮಾರುತ ಶಾಕ್ ಕೊಟ್ಟಿದೆ. ಅದೇನು ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಹೀಗೆ ಬಂಡೆಗಳ ಮೇಲೆ ಹಾಕಿರೋ ರಾಗಿ ಗುಡ್ಡೆಗಳು. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂದು ರಾಗಿ ಬೆಳೆಯನ್ನ ಕಂಡು ಕಣ್ಣೀರಿಡ್ತಾ ಇರುವಂಥ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದಲ್ಲಿ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೆಚ್ಚಾಗಿ ಮಳೆ ನೀರಿಗೆ ಅವಲಂಬಿತರಾಗಿ ರಾಗಿ ಬೆಳೆಯನ್ನ ನಂಬಿಕೊಂಡಿದ್ದಾರೆ. ಸಾವಿರಾರು ಎಕರೆ ಜಮೀನಿನಲ್ಲಿ ರೈತರು ರಾಗಿ ಬೆಳೆದು ತಮ್ಮ ಜೀವನ ರೂಢಿಸಿಕೊಳ್ತಾ ಇದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗಿ ಬೆಳೆಗಳಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಇನ್ನೇನು ಒಳ್ಳೆ ಬೆಳೆಯಾಯಿತು, ಕಟಾವು ಮಾಡಿಸಿ ರಾಗಿಯನ್ನ ಮನೆ ತುಂಬಿಸಿಕೊಳ್ಳುವಷ್ಟರಲ್ಲಿ ರೈತನಿಗೆ ಯಮನಂತೆ ಬಂದ ಫೆಂಗಾಲ್ ಚಂಡಮಾರುತ ಕಳೆದ 4-5 ದಿನಗಳಿಂದ ಸುರಿತಾ ಇರೋ ಜಡಿ ಸಹಿತ ಮೋಡ ಮುಸುಕಿತ ವಾತಾವರಣದಿಂದ ಕಟಾವಿಗೆ ಬಂದಿದ್ದ ರಾಗಿ ಬೆಳೆ ಮಣ್ಣು ಪಾಲಾಗುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನಿಟ್ಟು ಕಟಾವಿಗೆ ಬಂದು ನಿಂತ ರಾಗಿ ಬೆಳೆಯನ್ನ ಕಂಡು ರೈತ ಗಂಗಾಧರಪ್ಪ ಕಣ್ಣೀರಿಟ್ಟಿದ್ದಾನೆ. ಗಂಗಾಧರಪ್ಪ, ಕಂಗಾನಹಳ್ಳಿ. ಆಯಿತಾ, ಏನಿಲ್ಲ, ಬೆಳೆ ಒಳ್ಳೆ ಬೆಳೆ ಆಗಿತ್ತು. ಆದರೆ ಈ ಮಳೆ ಬಂದು ನಷ್ಟ ಮಾಡ್ತಾಯಿದೆ. ಹೆಂಗೆ ನಷ್ಟ ಮಾಡ್ತಾಯಿದೆ ಅಂದರೆ, ಈ ಕೊಯ್ಯೋ ಟೈಮ್ನಾಗ ಬಂದುಬಿಟ್ಟು ಆಯಿತಾ ಎಲ್ಲ ನೆಂದೋಗ್ಬಿಟ್ಟು ಮೊಳಕೆ ಬಂದು ಆಯಿತಾ ರೈತರಿಗೆಲ್ಲ ನಷ್ಟ ಆತೈತೆ. ಆದ್ದರಿಂದ ಇದು ಏನನ್ನ ನಮ್ಗೆ ಪರಿಹಾರ ಬೇಕು, ಆಯಿತಾ, ಪರಿಹಾರ ಕೊಡಬೇಕು. ಇಲ್ಲಾಂದರೆ ಇದು ಎಲ್ಲ ನಷ್ಟ ಆಗೋಯ್ತು. ಇವಾಗ ಮೊಳಕೆ ಬಂದ ಮೇಲೆ ಆಗೋಯ್ತು, ಎಲ್ಲ ನೆಲಕ್ಕೆ ಉದುರೋಯ್ತು. ಅದರಿಂದ ನಾವು ಏನೋ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀರಿ. ನಾವು 2 ಎಕರೆ ಹಾಕಿದ್ರಿ, 2 ಎಕರೆ ಜಮೀನು. ಆಯಿತಾ, ಒಳ್ಳೆ ಫಸಲು ಚೆನ್ನಾಗಿ ಬಂತು. ಆದರೆ ಇವಾಗ ಈ ಮಳೆಯಿಂದ ನಷ್ಟ ಆಗಿ ಆಯಿತಾ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀರಿ. ಈ ಮೊಳಕೆ ಬಂದುಬಿಡ್ತು ಎಲ್ಲ, ಅದು ತಿನ್ನೋಕ್ಕಾಗಲ್ಲ, ರಾಗಿ ಎಲ್ಲ ಉದುರೋದು. ಏನು ಮಾಡೋದು ನಾವು? ಆಯಿತಾ, ಅದರಿಂದ
ನಮ್ಗೆ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳಿಗಂತ ಇದ್ದೀರಿ. ಎಷ್ಟು ಖರ್ಚಾಗಿದೆ ಈಗ? ಖರ್ಚಾಗಿದೆ ಒಂದು 50,000 ರೂಪಾಯಿ ಮೇಲೆ ಖರ್ಚಾಗಿದೆ. ಆಯಿತಾ, 50,000 ಮೇಲೆ ಖರ್ಚಾಗಿದೆ 2 ಎಕರೆಗೂ. ಅದರಿಂದ ನಮ್ಗೆ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳಿಗಂತ. ಎಲ್ಲರದು ಹಿಂಗೆ ಆಗಿದೆ, ನಮ್ಮ ಒಬ್ಬರದೇ ಅಲ್ಲ. ನಾವು ಒಬ್ಬರದು 50,000 ಖರ್ಚಾಗಿದೆ, ಕೆಲವ್ರದ್ದು 50,000 ಆಗಿದೆ, ಇನ್ನೊಬ್ರದ್ದು 1,00,000 ಆಗಿದೆ. ಆಯಿತಾ, ಒಂದು 30,000 ಆಗಿದೆ, 25,000 ಆಗಿದೆ ಕೆಲವ್ರದ್ದು, ಹಿಂಗಾಗಿದೆ. ಅದರಿಂದ ನಮ್ಗೆ ಎಷ್ಟು ದಿನಗಳಿಂದ ಮಳೆ ಬರ್ತಾ ಇದೆ? ಎಷ್ಟು ದಿನಗಳಿಂದ ಅಂದರೆ ಇವಾಗ ಒಂದು 15 ದಿವಸ 20 ದಿವಸದಿಂದ ಮಳೆ ಜಾಸ್ತಿ ಆಗೋಯ್ತು ನಮ್ಗೆ. ಅದರಿಂದ ಕೊಯ್ಯೋ ಟೈಮ್ನಾಗ ಫಸಲು ಬರೋ ಟೈಮ್ನಾಗ ನಮ್ಗೆ ಈ ನಷ್ಟ ಪರಿಹಾರ ಆಯಿತು. ಅದರಿಂದ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳಿಗಂತ ಇದ್ದೀವಿ. ಇನ್ನು ಅದೇ ಗ್ರಾಮದ ರೈತ ಮೂರ್ತಿ ಎಂಬವರು 2 ಎಕರೆ ಜಮೀನಿನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಾಗಿ ಬೆಳೆಯನ್ನಿಟ್ಟು ಚೆನ್ನಾಗಿ ಬೆಳೆ ಬೆಳೆದು ಕೂಲಿಯವರಿಗೆ 1,000 ರೂಪಾಯಿ ಹಣ ಕೊಟ್ಟು ರಾಗಿ ಬೆಳೆಯನ್ನು ಕಟಾವು ಮಾಡಿಸಿ ಒಣಗಲಿ ಎಂದು ಬಂಡೆ ಮೇಲೆ ಗುಡ್ಡೆಗಳನ್ನು ಹಾಕಿಸಿದ್ರು. ಆದರೆ 4-5 ದಿನಗಳಿಂದ ಫೆಂಗಾಲ್ ಚಂಡಮಾರುತದಿಂದ ಸುರಿದಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ರಾಗಿ ಗುಡ್ಡೆಗಳು ಮಳೆ ನೀರಿಗೆ ನೆನೆದು ತೊಪ್ಪೆಯಾಗಿ ಮೊಳಕೆ ಬರುವ ಸ್ಥಿತಿ ಎದುರಾಗಿದೆ ಎಂದು ರೈತ ಕಣ್ಣೀರಿಟ್ಟಿದ್ದಾನೆ. ನಮ್ಮದು ಕಂಗಾನಹಳ್ಳಿ ಗ್ರಾಮ, ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಂಗಾನಹಳ್ಳಿ ಅನ್ನೋ ಗ್ರಾಮ ಬರುತ್ತೆ. ನಮ್ಮದೊಂದು 3-4 ಎಕರೆ ಜಮೀನಿದ್ದು ನಾವು ಈ ಸತಿ ತುಂಬ ರಾಗಿ ಬೆಳೆ ಚೆಂದಾಗಾಯಿತು, ತುಂಬ ಚೆನ್ನಾಗಾಯಿತು. ಈ ಎಲ್ಲ ಮಿಷಿನಲ್ಲಿ ಕೊಯ್ಸೋದಕ್ಕೆ ಆಗೋದಿಲ್ಲ ಸರ್, ನಾವು ಮಿಷಿನಲ್ಲಿ ಕೊಯ್ಯೋದಕ್ಕಾಗೋದಿಲ್ಲ. ಕೂಲಿ ಇಕ್ಕಿ ಒಬ್ಬೊಬ್ರು 600-700 ರೂಪಾಯಿ ಕೂಲಿ ಕೊಟ್ಟು ಕೊಯ್ಯಿಸಿ ಹಿಂಗೆಲ್ಲ ಇದು ಮಾಡಿದ್ವಿ. ಸತತವಾಗಿ 4 ದಿವಸದಿಂದ 5-6 ದಿವಸದಿಂದ ಮಳೆ ಬೀಳ್ತಾಯಿದೆ. ಇದು ನೋಡಿರಿ ಹಿಂಗೆ ಆಗೋಗ್ಬಿಟ್ಟಿದೆ, ಮೊಳಕೆ ಬರ್ತಾಯಿದೆ. ಇನ್ನು ನೀವು ತಿನ್ನೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕೃಷಿ ಇಲಾಖೆಗೆ ಏನಾದರೂ ಇದು ಮಾಡಿ ನಮ್ಮ ರೈತರಿಗೆ ಏನಾದರೂ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಾಗಿ ರೈತರಿಗೆ ಒಂದು ಸದಾ ಬೆಳೆ ಬೆಳೆದಿದೆ. ನಾವು ಒಂದು ಸುಮಾರು 5 ತಿಂಗಳಿಂದ ಹೊಲ ಉಳುಮೆ ಮಾಡಿ ಗೊಬ್ಬರ ಹಾಕಿ ಎಲ್ಲ ಇದು ಮಾಡಿ ಕುಂಟೆ ಹಾಕ್ತೀವಿ, ಕಳೆ ಬರಿತೀವಿ, ಅದು ಎಲ್ಲ ಇದು ಮಾಡಿ ಈ ಬೆಳೆ ಹಿಂಗಾಗಿ ಒಳ್ಳೆ ಬೆಳೆ ಏನೋ ಆಯ್ತು ಸತಿ, ತುಂಬ ಚೆನ್ನಾಗಾಯ್ತು ಸರ್. ಆದಮೇಲೆ ಈಗ ಈ ಮಳೆ ಒಂದು 5-6 ದಿವಸದಿಂದ ಸತತವಾಗಿ ಇಟ್ಕೊಂಡು ಈ ಥರ ಮೊಳಕೆ ಎಲ್ಲ ಬರೋದು, ಈ ಥರ ತುಂಬ ಅಧ್ವಾನ ಆಗೋಗಿದೆ. ಇದು ತಿನ್ನೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಏನಾದರೂ ನಮಗೆ ಇನ್ನೇನು ಮಾಡೋದಕ್ಕೆ, ಇದು ಮೊಳಕೆ ಬಂದಮೇಲೆ ಅಷ್ಟೇ ಸರ್, ನಾವು ತಿನ್ನೋಕ್ಕೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ. ಒಳ್ಳೆ ಬೆಳೆ ಏನೋ ಆಯಿತು, ಮಳೆಗಳು ಚೆನ್ನಾಗಾಗಿ ಬೆಳೆ ಆಯಿತು. ಈ ಬೆಳೆ ಎಲ್ಲ ಆಗಿ ಸರ್ 1 ಎಕರೆಗೆ ಏನಿಲ್ಲ ಅಂದ್ರೂ 60-70 ಸಾವಿರ ಖರ್ಚು ಬರುತ್ತೆ ಸರ್. ಹೊಲ ಉಳಿಸಿ 5 ಸಾಲು ಉಳಿಸ್ಬೇಕು ನಾವು. ಒಂದು ಸತಿ ಅದನ್ನ ಬೆಳೆ ಹಾಕಿದ್ಮೇಲೆ ಕುಂಟೆ ಹಾಕ್ಬೇಕು, 3 ಸತಿ ಕುಂಟೆ ಹಾಕ್ಬೇಕು. ಒಂದು ಕುಂಟೆ ಹಾಕೋಕ್ಕೆ ಒಂದು ಕುಂಟೆಗೆ 2,000 ರೂಪಾಯಿ ಬರುತ್ತೆ. 2 ಕುಂಟೆ ಹಾಕಬೇಕು. ಒಂದು ಸತಿ ಏನಿಲ್ಲ ಅಂದ್ರೂ ಒಂದು 4-5 ಸಾವಿರ ಕುಂಟೆ ಹಾಕೋದಕ್ಕೆ ಇದು ಬರುತ್ತೆ. ಆ ಒತ್ತಾಗಿ ಪೈರು ಇರುತ್ತೆ, ಅದೆಲ್ಲ ತೆಗೆದು ಕಳೆ ಎಲ್ಲ ಹೋಗೋದಕ್ಕೆ ಅದು ಕುಂಟೆ ಅಂತ ಹಾಕ್ತೀವಿ ನಾವು. ಹಂಗಾಗಿ ತುಂಬ ಅನ್ಯಾಯ ಆಗಿದೆ ನಮ್ಗೆ. ಏನು ಮಾಡೋದಕ್ಕೂ ಈ ರಾಗಿ ನೋಡಿ ಸರ್, ಈಗೆಲ್ಲ ಇದು ಅಷ್ಟೇ ಸರ್, ಇದೆಲ್ಲ ತಿನ್ನೋದಕ್ಕೂ ಆಗೋದಿಲ್ಲ, ಎಷ್ಟು ಒಣಗಿಸಿದ್ರೂ ಆಗೋದಿಲ್ಲ ಸರ್. ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಬೇಕಾಗಿ, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲರನ್ನೂ ನಾವು ಕೇಳ್ಕೊಳ್ತೀವಿ ಸರ್. ಒಟ್ಟಾರೆ ಫೆಂಗಲ್ ಚಂಡಮಾರುತದಿಂದ ರೈತರು ವರ್ಷದ ಕೂಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಕೃಷಿ ಇಲಾಖೆ ಅಧಿಕಾರಿಗಳು ಮಳೆಯಿಂದ ಬೆಳೆ ಹಾನಿಯಾದ ಬಡ ರೈತರಿಗೆ ಪರಿಹಾರ ಕೊಡಿಸೋ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ
ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮಂಚೇನಹಳ್ಳಿಯಲ್ಲಿ ಜೈ ಕರ್ನಾಟಕ ಗೆಳೆಯರ ಸಂಘದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಲವ್ ರೆಡ್ಡಿ ಚಲನಚಿತ್ರದ ನಾಯಕ ನಟ ಹಾಗೂ ನಾಯಕಿ ನಟಿ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು. ಮಂಚೇನಹಳ್ಳಿಯಲ್ಲಿ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಅದ್ದೂರಿಯಾಗಿ 16ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಇನ್ನು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಾದ್ಯಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ವಾದ್ಯಗೋಷ್ಠಿಯ ಸಂಗೀತ ರಸದೌತಣದಲ್ಲಿ ಮಂಚೇನಹಳ್ಳಿಯ ಜನತೆ ಮಿಂದೆದ್ದರು. SI ಮೂರ್ತಿ ಅವರು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್,
ಚಿತ್ರದ ರಾಜ್ಕುಮಾರ ಹಾಡನ್ನ ಆಡಿ ಪ್ರೇಕ್ಷಕರಿಂದ ಸಿಳ್ಳೆ ಚಪ್ಪಾಳಿಯನ್ನ ಗಿಟ್ಟಿಸಿಕೊಂಡು ರಂಜಿಸಿದ್ದಾರೆ. ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಇನ್ನು ಗೌರಿಬಿದನೂರು ತಾಲೂಕಿನ ಯುವ ಪ್ರತಿಭೆಗಳಾದ ಲವ್ ರೆಡ್ಡಿ ಕನ್ನಡ ಚಲನಚಿತ್ರದ ನಾಯಕ ನಟ ಅಂಜನ್ ರಾಮಚಂದ್ರ ಹಾಗೂ ನಾಯಕಿ ನಟಿ ಶ್ರಾವಣಿ ರೆಡ್ಡಿ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ದಾರೆ. ಕನ್ನಡ ಭಾಷೆನ, ಕನ್ನಡತನನ, ಕನ್ನಡಾಂಬೆನ ಎಲ್ಲಿದ್ರೂ ಗೌರವಿಸೋಣ. ನೀವು ಯಾವುದೇ ಕೆಲಸ ಮಾಡಿದ್ರು ನೀವು 100% ಕೊಡಿ, ಬಟ್ ನಾವು ಕನ್ನಡದವರು ಅನ್ನೋದು ಪ್ಲೀಸ್ ಯಾರು ಮರಿಬೇಡಿ. ಹಿಂಗೆ ಮರಿಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅದ್ದೂರಿಯಾಗಿ ನಮ್ಮ ಮಂಚೇನಹಳ್ಳಿಯಲ್ಲಿ ಮಾಡ್ತಿದ್ದಾರೆ ಕನ್ನಡ ರಾಜ್ಯೋತ್ಸವನ. ಅದಕ್ಕೆ ನಾವೆಲ್ಲರೂ ತುಂಬಾ ಪ್ರೌಡ್. ಪ್ರತಿ ವರ್ಷ ಇದಕ್ಕಿಂತ ಇನ್ನ ಮೀರಿ ಮಾಡಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ಮೊದಲನೇ ಬಾರಿಗೆ ಮಂಚೇನಹಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವ ಒಂದು ಹಬ್ಬಕ್ಕೆ ಅಂತಾನೆ ಹೇಳ್ಬೋದು. ಇವತ್ತು ನಮ್ಮಲ್ಲಿ ತುಂಬಾ ಅಪ್ಪುಗೆಯಿಂದ ಬರಮಾಡಿಕೊಂಡು ತುಂಬಾ ಚೆನ್ನಾಗಿ ನಮಗೆ ಒಂದು ಏನೋ ಅನಿಸ್ತು. ಅಂದ್ರೆ ಲೈಕ್ ಇಲ್ಲಿ ರಿಸೀವಿಂಗ್ ಆಗಿರ್ಬೋದು, ಇಲ್ಲಿನ ಒಂದು ಜನರ ಪ್ರೀತಿ ಆಗಿರ್ಬೋದು, ತುಂಬಾ ಖುಷಿ ಕೊಡ್ತು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಏನಂತ ಹೇಳಿದ್ರೆ ಮಂಚೇನಹಳ್ಳಿ ಅನ್ನೋದು ಏನೋ ನಾವು ಚಿಕ್ಕವಾಗ್ಲಿಂದ ಏನೋ ನಮ್ಗೆ ಗೊತ್ತಿರ್ತಕ್ಕಂಥ ಒಂದು ಊರು. ನಮ್ದಿಲ್ಲೇ ನಮ್ಮ ಅಜ್ಜಿ ಅವ್ರದ್ದು ಬಂಡಿರಾಮನಹಳ್ಳಿ ಅಂತ. ಸೊ ನಾವು ಮುಂಚೆಯಿಂದನೇ ಬರ್ತಾ ಇದ್ವಿ. ನಮ್ಮ ಕಾಲೇಜ್ SSITಗೆ ಹೋಗ್ಬೇಕಂದ್ರೂ ಕೂಡ ಇದೇ ತರ ಹೋಗ್ತಾ ಇದ್ವಿ. ಸೊ ಅಂದ್ರೆ ಇದೇನೋ ಒಂದು ಅವಿನಾಭಾವ ಸಂಬಂಧ ಇತ್ತು ನಮ್ಗೆ ಮಂಚೇನಹಳ್ಳಿ, ನಮಗೂ ಮಂಚೇನಹಳ್ಳಿಗೂ. ಇವತ್ತಿನ ದಿವಸ ಇಲ್ಲಿಗೆ ನಾವು ಒಂದು ಸಿನಿಮಾ ಮಾಡಿ ಗೆಸ್ಟ್ ತರ ಬಂದು ಇಲ್ಲಿ ಒಂದು ಏನೋ ಒಂದು ಇದೆಲ್ಲ ಏನಿತ್ತು ತುಂಬಾ ಓವರ್ವೆಲ್ಮಿಂಗ್ ಆಗಿ ಅನಿಸ್ತು ನಮಗೆ. ತುಂಬಾ ಖುಷಿ ಕೊಟ್ಟಂತ ವಿಚಾರ. ಹಾಗೇನೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಜೈ ಕರ್ನಾಟಕ ಗೆಳೆಯರ ಸಂಘದ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೇನೆ ಮಂಚೇನಹಳ್ಳಿನ ಎಲ್ಲ ಜನತೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಯುವ ನಟ ನಿರ್ದೇಶಕರಾದ ರಿತೇಶ್, ನಟ ಭಾರ್ಗವ್, ಗೌರಿಬಿದನೂರು ತಾಲೂಕು ಕಸಬಾ ಅಧ್ಯಕ್ಷರಾದ ಜನಾರ್ದನ ಮೂರ್ತಿ, ಮಂಚೇನಹಳ್ಳಿ ತಾಲೂಕು ಕಸಬಾ ಅಧ್ಯಕ್ಷರಾದ ಪ್ರಭಾ ನಾರಾಯಣಗೌಡ, ಜಯ ಕರ್ನಾಟಕ ಗೆಳೆಯರ ಸಂಘದ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಮಂಚೇನಹಳ್ಳಿ. ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು. ನೂರಾರು ಭಕ್ತರು ದೈವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು. ಶ್ರೀ ಬಲಮುರಿ ಗಣಪತಿ ದೇವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯನ್ನು ಕಂಡರೆ ಶ್ರೀ ಅಯ್ಯಪ್ಪ ಸ್ವಾಮಿಯೇ ಧರೆಗಿಳಿದು ಬಂದಂತೆ ಭಾಸವಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಅಂದೇ ಶ್ರೀ ಬಲಮುರಿ ಗಣಪತಿ ದೇಗುಲದಲ್ಲಿಯೂ ಸಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಮುಂಜಾನೆಯಿಂದಲೇ ದೇಗುಲದಲ್ಲಿ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ನೂರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಗಣಪತಿ ದೇವಾಲಯ, ರೈಲ್ವೆ ಸ್ಟೇಷನ್ ರಸ್ತೆ, ಚಿಕ್ಕಬಳ್ಳಾಪುರ.
ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಈ ದಿನ ಏರ್ಪಡಿಸಲಾಗಿದೆ. ಅಂದರೆ ಕಾರ್ತಿಕ ಮಾಸದ ಅಮಾವಾಸ್ಯ ದಿನ ಧರ್ಮಸ್ಥಳದಲ್ಲಿ ಯಾವ ದಿನ ಲಕ್ಷ ದೀಪೋತ್ಸವ ಆಗುತ್ತೆ ಅದೇ ದಿನ ಈ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಆಚರಣೆ ಮಾಡೋದು ವಿಶೇಷ. ಬೆಳಗ್ಗೆಯಿಂದ ದೇವರಿಗೆ ಪಂಚಾಮೃತಾಭಿಷೇಕ, ದೇವರಿಗೆ ಹೂವಿನ ಅಲಂಕಾರ ಮತ್ತು ಮಹಾಮಂಗಳಾರತಿ, 10 ಗಂಟೆಗೆ ಮಹಾಮಂಗಳಾರತಿ ಇತ್ತು. ಸಂಜೆ ವಿಶೇಷವಾಗಿ ಕಾರ್ತಿಕ ಮಾಸದ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿಯ ಅಲಂಕಾರವನ್ನು ಬಲಬುರಿ ಗಣಪತಿ ದೇವರಿಗೆ ಮಾಡಿ ವಿಶೇಷವಾಗಿ ಸಂಜೆ 6 ಗಂಟೆಗೆ 30 ನಿಮಿಷಕ್ಕೆ ವಿಶೇಷ ಆರತಿಗಳೊಂದಿಗೆ ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದ ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೀತಾ ಇದೆ. ಸುಮಾರು ಜನ ಭಕ್ತಾದಿಗಳು ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಬಂದು ದೀಪೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ದೀಪವನ್ನು ಹಚ್ಚಿ ತಮ್ಮ ಸಂಕಲ್ಪವನ್ನು ದೇವರ ಹತ್ರ ಕೇಳಿಕೊಂಡು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದ ಸುಮಾರು ಜನ ಬಂದೋಗ್ತಾ ಇದ್ದಾರೆ. ಸಂಜೆ ನಂತರ ಸುಮಾರು ಜನ ಬಂದಿದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ದೇವರಿಗೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಪಂಚಾಮೃತ ಅಭಿಷೇಕ ಇತ್ತು. ಪಂಚಾಮೃತ ಅಭಿಷೇಕ ಆದ ನಂತರ ದೇವರಿಗೆ ಮಹಾಮಂಗಳಾರತಿ ಇತ್ತು 10 ಗಂಟೆಗೆ. ಮಧ್ಯಾಹ್ನ ವಿಶೇಷ ಅಲಂಕಾರ ನಡೀತು. ಸಂಜೆ 6:06ವರೆಗೆ ಅಲಂಕಾರ ಇತ್ತು. ಅಲಂಕಾರ ಆದ ನಂತರ ಸಂಜೆ 6:30ಕ್ಕೆ ಮಹಾಮಂಗಳಾರತಿ ಇತ್ತು. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಅಲಂಕಾರವನ್ನು ಬಲಬುರಿ ಗಣಪತಿಗೆ ಮಾಡಲಾಗಿದೆ. ಇನ್ನು ಶಿಡ್ಲಘಟ್ಟ ತಾಲೂಕಿನ ಸಾದಲಿಯ ಶ್ರೀ ಕ್ಷೇತ್ರ ಶ್ರೀ ಸಾದಲಮ್ಮ ದೇವಿ ಹಾಗೂ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿಯೂ ಸಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಶ್ರೀ ಸಾದಲಮ್ಮ ದೇವಿ ಹಾಗೂ ಚೌಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕಿತ್ತಡ ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ.
ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಕಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಕಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. इश्क की प्यार की राह में चलना Because men will be men. Seagram's Imperial Blue packaged drinking water. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರಿನ ಶ್ರೀ ನಾಗಲಮುದ್ದಮ್ಮ ದೇವಿಗೆ ಕ್ಷೀರಾಭಿಷೇಕ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ದೈವಿ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರಿನ ಶ್ರೀ ನಾಗಲಮುದ್ದಮ್ಮ ದೇವಿಗೆ ಕ್ಷೀರಾಭಿಷೇಕ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲದೆ ಕೋಲಾರ, ಚಿಕ್ಕಬಳ್ಳಾಪುರ ಇನ್ನಿತರೆ ಹಲವು ಪ್ರದೇಶಗಳಿಂದ ಸಹಸ್ರಾರು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿರುವ ಗ್ರಾಮ ದೇವತೆ ಶ್ರೀ ನಾಗಲಮುದ್ದಮ್ಮ ದೇವಿಗೆ ಒಕ್ಕಲು ಕುಲ ಬಾಂಧವರು ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಕಳಶಗಳೊಂದಿಗೆ ಗ್ರಾಮದಲ್ಲಿ ಪ್ರದಕ್ಷಿಣೆ ಮಾಡಿದ ಮುತ್ತೈದೆಯರು ಮತ್ತು ಹೆಂಗೆಳೆಯರು ಕರಗದಮ್ಮ ದೇವಿಯ ದೇವಾಲಯದ ಮುಂದೆ ದೇವಿಯ ಉತ್ಸವ ಮೂರ್ತಿಗಳನ್ನು ಹೊತ್ತು ಭಕ್ತಿಯಲ್ಲಿ ಮಿಂದೆದ್ದರು. ಗ್ರಾಮದಲ್ಲಿ ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಮಳೆಯ ನಡುವೆಯೂ ಭಕ್ತಿಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ.
ದೇವತೆ ಕುಲದೇವತೆ ಶ್ರೀ ನಾಗಲಮುದ್ದಮ್ಮ ದೇವಿಯವರ ಕ್ಷೀರಾಭಿಷೇಕ ಮಹೋತ್ಸವ ಇಂದು ಬಹಳ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಸುಮಾರು 25 ಗ್ರಾಮಗಳಿಂದ ಅನೇಕ ಮಹಿಳೆಯರು ಭಕ್ತಿಪೂರ್ವಕವಾಗಿ ಕ್ಷೀರವನ್ನು ಕಳಸಗಳ ಮುಖಾಂತರ ತೆಗೆದುಕೊಂಡು ಬಂದು ಗ್ರಾಮದಲ್ಲಿ ಪ್ರದಕ್ಷಿಣೆ ಮಾಡಿ ದೇವರಿಗೆ ಕ್ಷೀರಾಭಿಷೇಕ ನಡೆದಿರುತ್ತದೆ. ದೇವರಿಗೆ ಹೋಮ, ಅಲಂಕಾರ, ಪೂಜೆಗಳು, ಕೈಂಕರ್ಯಗಳು ನೆರವೇರ್ತಾ ಇದೆ. ಏನು ಈ ಗ್ರಾಮದಲ್ಲಿ ಶ್ರೀ ನಾಗಲಮುದ್ದಮ್ಮ ದೇವಿಯವರು ಗ್ರಾಮ ದೇವತೆಯಾಗಿ ಸಕಲ ಜನಾಂಗವನ್ನು, ಸಕಲ ಕುಲದವರನ್ನು ಕೂಡ ಇವತ್ತು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾಳೆ. ಈ ದೇವಸ್ಥಾನ ಬರೀ ಒಂದು ಜನಾಂಗಕ್ಕಲ್ಲದೆ ಎಲ್ಲರಿಗೂ ಕೂಡ ತಾಯಿ ಎಲ್ಲ ರೀತಿಯ ಆರೋಗ್ಯ, ಐಶ್ವರ್ಯ, ಸಕಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಕೂಡ ನಾವು ಕಳಕಳಿಯಿಂದ ದೇವರ ಹತ್ರ ಬಂದು ಮಂಗಳಾರತಿ ಮಾಡಿಕೊಂಡು ಹೋಗಿ ಅಂತೇಳಿ ಕಳಕಳಿಯಿಂದ ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ನಾಗರಾಜಪ್ಪ, ಎಂಎನ್ ಅಮರ್, ವಿಎಂ ಹರೀಶ್, ಜಿಎಂ ಮುನಿರಾಜು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶಿವಣ್ಣ, ಸಾಯಿ ಅಮರ್, ಮಹೇಶ್, ಪ್ರದೀಪ್, ಸಿಎನ್, ಪಿಳ್ಳೆ ವೆಂಕಟಸ್ವಾಮಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದಲ್ಲಿ ಜಿಲ್ಲೆಯಲ್ಲೇ ಹೆಚ್ಚಿನ ಕುರುಬ ಸಮುದಾಯದ ಕುಟುಂಬಗಳಿದ್ದು ಶ್ರೀ ದಾನ ಶ್ರೇಷ್ಠ ಕನಕದಾಸರ 537ನೇ ಜಯಂತಿಯನ್ನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಕನಕದಾಸರ ಭಾವಚಿತ್ರವನ್ನ ಬೆಳ್ಳಿ ಹೂವಿನ ಪಲ್ಲಕ್ಕಿಯಲ್ಲಿಟ್ಟು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಊರಿನ ಕುರುಬ ಸಮುದಾಯದ ಕುಲಬಾಂಧವರೆಲ್ಲ ಸೇರಿ ತಮಟೆ ವಾದ್ಯ, ಡೋಲು ಕುಣಿತ, ಕೀಲು ಕುದುರೆ, ಮಹಿಳೆಯರು ನೃತ್ಯ ಮಾಡಿದರು. ಈ ವೇಳೆ ಗ್ರಾಮದ ಯುವಕರು ಕುಣಿದು ಕುಪ್ಪಳಿಸುವ ಮೂಲಕ ಸಂಭ್ರಮಿಸಿದರು. ಏನು ಕಾಗಿನೆಲೆ ಒಂದು ಆದಿಕೇಶವನ ಸನ್ನಿಧಿಯಲ್ಲಿ ಅಲ್ಲಿ ಹೋಗಿ ಎಲ್ಲ ಒಂದು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. 15-16ನೇ ಶತಮಾನದಲ್ಲಿ ವರ್ಗರಹಿತ ಮತ್ತು ಸಮಾಜದ ಕನಸನ್ನು ಕಂಡಿದ್ದಂತಹ ಕನಕದಾಸರು ಮತ್ತು ಅವರು ಹೇಳಿದಂಗೆ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ. ಈ ಒಂದು ಸಮಾಜದಲ್ಲಿ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ರೀತಿ ಜಾತಿ ವ್ಯವಸ್ಥೆಯನ್ನು ನಾವು ತೊಡೆದಾಕಬೇಕು ಅನ್ನೋದು 16ನೇ ಶತಮಾನದಲ್ಲಿ ಒಂದು ಸಮಾಜಕ್ಕೆ ದೊಡ್ಡ ಕಾಣಿಕೆ ಕೊಟ್ಟರು ಅಂತ ಹೇಳ್ಬೋದು ಕನಕದಾಸರು. ವ್ಯಾಸರಾಯರ ನೆಚ್ಚಿನ ಶಿಷ್ಯರಾಗಿದ್ದಂಥ ಕನಕದಾಸರು ಅವ್ರು ಹೇಳ್ದಂಗೆ ಮನುಷ್ಯನು ಒಂದು ಸಮಾಜದಲ್ಲಿ ಯಾವ ರೀತಿ ಜೀವನವನ್ನು ನಡೆಸಬೇಕು, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಮತ್ತು ಸಮಾಜದ ರೀತಿ ಎಲ್ಲ ಹೆಣ್ಣು ಗಂಡು ಹೆಣ್ಣು ಭೇದ ಭಾವ ತೋರದೆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅಂತ ಒಂದು ಸಮಾಜಕ್ಕೆ ಕರೆ ಕೊಟ್ಟರು. ಈ ರೀತಿ ಒಂದು ನಮ್ಮ ದಾಸಶ್ರೇಷ್ಠ ಕನಕದಾಸರ ಪರಂಪರೆಯನ್ನು ನೋಡ್ಬೋದು. ಇನ್ನು ಮಂಚನಬೆಲೆ ಗ್ರಾಮದಲ್ಲಿ ಶ್ರೀ ದಾನಶ್ರೇಷ್ಠ ಕನಕದಾಸರ ಫೋಟೋ ಇರುವ ಹೂವಿನ ಪಲ್ಲಕ್ಕಿಯನ್ನ ಗ್ರಾಮದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಗ್ರಾಮದ ಗ್ರಾಮಸ್ಥರು ಕೂಡ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಜಯಂತಿಯಲ್ಲಿ ಭಾಗವಹಿಸಿ ನಾವೆಲ್ಲ ಒಂದೇ ಎಂದು ಒಗ್ಗಟ್ಟು ಪ್ರದರ್ಶಿಸಿದರು. ಹೆಸರು ಲಿಖಿತ, ನಮ್ಮ ಊರು ಮಂಚನಬೆಲೆ. ಪ್ರತಿ ವರ್ಷ ನಮ್ಮ ಮಂಚನಬೆಲೆಯಲ್ಲಿ ಕನಕದಾಸರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಕನಕದಾಸರು ಆದಿಕೇಶವರ ದೈವ ಭಕ್ತ ಉಳ್ಳವರು. ಅವರು ಹಾಲು ಮತದ ಸಮುದಾಯಕ್ಕೆ ಸೇರಿದವರು. ಹಾಗೆ ಕನಕದಾಸರು ಜಯಂತಿಯನ್ನು ಪ್ರತಿ ವರ್ಷ ಸಹ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮಂಚನಬೆಲೆಯಲ್ಲಿ ಅವರು ಕವನ ರಚನೆಗಳನ್ನು ಮಾಡುತ್ತಾರೆ, ದೈವದ ಭಕ್ತಿಯನ್ನು ರೂಪಿಸುತ್ತಾರೆ. ನೀವೇ ನೋಡಬಹುದು ಕನಕದಾಸರ ಜಯಂತಿಯನ್ನು ಎಷ್ಟು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಂದು.
ನಮಗೆ ತುಂಬ ಖುಷಿ ಆಗುತ್ತಿದ್ದಾವೆ. ಪ್ರತಿ ವರ್ಷ ಈ ಥರ ಒಂದು ದಿನ ನಾವು ಬಂದು ಕನಕದಾಸರನ್ನು ದೇವರನ್ನು ನೋಡುತ್ತಾ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ನಮಗೂ ತುಂಬ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಹೂವಿನ ಪಲ್ಲಕ್ಕಿಯ ಅಲಂಕಾರದಿಂದ ದೇವರನ್ನು ಅಲಂಕರಿಸಿದ್ದಾರೆ. ಹಾಗೆ ಅದಕ್ಕೆ ದೇವರ ಪೂಜೆಯನ್ನು ಸಲ್ಲಿಸುತ್ತಾರೆ. ಪ್ರತಿ ಮನೆ ಹತ್ರನೂ ಹೋಗುತ್ತೆ, ಪ್ರತಿ ಬೀದಿಯಲ್ಲೂ ಹೋಗುತ್ತಾರೆ, ದೇವರ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಎಲ್ಲ ಹೆಂಗಸರು ಗಂಡಸರು ಬಂದು ದೇವರ ಭಕ್ತಿಯನ್ನು ನೋಡುತ್ತಾರೆ, ದೇವರ ಅಲಂಕಾರವನ್ನು ನೋಡುತ್ತಾರೆ. ಇನ್ನು ಮಂಚನಬೆಲೆ ಗ್ರಾಮದ ಕುರುಬ ಸಮುದಾಯದ ಮುಖಂಡರು, ಯುವಕರು, ಮಹಿಳೆಯರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದು ಜಯಂತಿ ಆಚರಣೆಗೆ ಮೆರುಗು ತಂದಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕಣ್ಮನ ಸೆಳೆದ ಶ್ರೀ ಯೋಗ ಮುನೇಶ್ವರ ಸ್ವಾಮಿಯ ಅಲಂಕಾರ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ಬೆಳೆ ಹಾನಿಯಿಂದ ನಷ್ಟಕ್ಕೀಡಾಗುತ್ತಿದ್ದ ರೈತರು ಸಂಕಷ್ಟ ಅರಿತು ಫಸಲ್ ಭೀಮಾ ಯೋಜನೆ ಜಾರಿ, 1.5 ಲಕ್ಷ ಕೋಟಿ ಬೆಳೆ ವಿಮೆ ನೀಡಿರುವ ಕೇಂದ್ರ ಸರ್ಕಾರ. ಕೈಗೆ ಬಂದಿದ್ದ ರಾಗಿ ಫಸಲು, ಜಡಿಮಳೆಯಿಂದ ಬೆಳೆ ಹಾನಿ, ರೈತರನ್ನು ಸಂಕಷ್ಟಕ್ಕೆ ದೂಡಿದ ಫೆಂಗಾಲ್ ಚಂಡಮಾರುತ. ಅದ್ದೂರಿ ಕನ್ನಡ ರಾಜ್ಯೋತ್ಸವ, ತಾಲೂಕಿನಾದ್ಯಂತ ಪಸರಿಸಿದ ಕನ್ನಡದ ಕಂಪು, ಹಲ್ಚಲ್ ಸೃಷ್ಟಿಸಿದ ಲವ್ ರೆಡ್ಡಿ ಜೋಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.